ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ರಾಮ್ ಓಂ ಸಾಯಿ ಕೃಷ್ಣ ಓಂ ಸಾಯಿ ಕೃಷ್ಣ ಓಂ ಸಾಯಿ ಕೃಷ್ಣ ಓಂ ಸಾಯಿ ಕೃಷ್ಣ ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ ಎನಿತು ಭವ್ಯ ಘಟನೆಗಳು ಹೇ ಪುಣ್ಯ ಚರಿತ ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ ಪ್ರೇಮ ತುಂಬಿದ ಕಥೆಯು ಎನಿತೋ ಲೆಕ್ಕವಿಲ್ಲ ನಿನ್ನ ಪ್ರೇಮ ತುಂಬಿದ ಕಥೆಯು ಎನಿತೋ ಲೆಕ್ಕವಿಲ್ಲ ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ ಎಣ್ಣೆಯಿರದೆ ನೀರಿನಲ್ಲೇ ನೀನು ದೀಪ ಬೆಳಗಿದೆ ಕಾಲ ಬೆರಳು ಧರೆಗೆ ಒತ್ತಿ ಗಂಗೆಯನ್ನು ಹರಿಸಿದೆ ಎಣ್ಣೆಯಿರದೆ ನೀರಿನಲ್ಲೇ ನೀನು ದೀಪ ಬೆರಳು ಧರೆಗೆ ಒತ್ತಿ ಗಂಗೆಯನ್ನು ಹರಿಸಿದೆ ಬೆಂಕಿಗೆ ಬಿದ್ದ ಶಿಶುವ ಪೊರೆಯೇ ಊರಿಗೆ ಕೈಯ ಹಾಕಿದೆ ನೋವಿನಲ್ಲಿ ನೊಂದ ಭಕ್ತನ ನೋವ ನೀನು ಸಹಿಸಿದೆ ನೋವಿನಲ್ಲಿ ಭಕ್ತನ ನೋವ ನೀನು ಸಹಿಸಿದೆ. ಗುರುಜಿ ಪಂಚಾಂಗ ಶ್ರವಣ ಮಾಡಿದ್ವಿ, ಈಗ ರಾಶಿಫಲ ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಸೂರ್ಯನನ್ನು ಪ್ರಾರ್ಥನೆ ಮಾಡುವಾಗ ಹನುಮನ ಸಾಧನೆಯನ್ನು ಮೆಚ್ಚಬೇಕಾದಂಥ ವಿಚಾರ. ಪುಟ್ಟ ಹನುಮ ಬಾಲ ಹನುಮ ಸೂರ್ಯನ ನೋಡೇ ಒಂದು ಹಣ್ಣು ಅಂತ ತಿಳ್ಕೊಂಬಿಟ್ಟಂತೆ. ಸೂರ್ಯನ್ನೇ ಹಣ್ಣು ಅಂತ ತಿಳ್ಕೊಂಡು ಗಗನಕ್ಕೆ ಹಾರಿ ಸೂರ್ಯನ ಬಾಯಲ್ಲಿ ಇಟ್ಕೊಂಡಂತೆ. ನೋಡಿ ಹನುಮನ ಕೀರ್ತಿ ಎಷ್ಟು ವಿಶೇಷ, ಹನುಮನ ಚೇಷ್ಟೆ ಎಂಥ ವಿಶೇಷ. ಹನುಮನ ನಿಜಕ್ಕೂ ಆ ಮುದ್ದ ಹನುಮ, ಪುಟ್ಟ ಹನುಮ, ಆ ಪುಟ್ಟ ಹನುಮ ಮೇಲಿರ್ತಕ್ಕಂಥ ಹಣ್ಣನ್ನು ನೋಡಿ, ಅಂದರೆ ಸೂರ್ಯ, ಅಂತಹ ಕೆಂಡದಂತಹ ಸೂರ್ಯ, ಆ ಸೂರ್ಯನ ನೋಡಿ ತನ್ನ ಬಾಯಲ್ಲಿ ಇಟ್ಕೊಂಡಂತೆ. ಚರಿತ್ರೆಗಳಲ್ಲಿ ಸಾಕಷ್ಟು ಇದೆ. ಹಾಗೆ ಹೇಳ್ತಾ ಹೊರಟ್ರೆ ನಮ್ಮ ಇವತ್ತಿನ ದಿನದ ಸಂಪೂರ್ಣ ದಿನ ಆಂಜನೇಯನಿಗೆ ಅರ್ಪಿಸಬೇಕಾಗತ್ತೆ. ಆದರೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಸಾಕಷ್ಟು ಲಾಭವಿದೆ. ಇವತ್ತು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಗೋಧಿ, ಒಂದು ಅಚ್ಚು ಬೆಲ್ಲ, ಅಥವಾ ಗೋಧಿ ಒಂದು ಸ್ವಲ್ಪ ಬೆಲ್ಲದ ಪುಡಿ, ಇದನ್ನು ಮಾತ್ರ ಆದರೂ ಸಹಿತ
ಹತ್ತಿರದಲ್ಲಿ ಯಾವುದಾದ್ರು ಒಂದು ಹನುಮನ ದೇವಸ್ಥಾನಕ್ಕೋ ಶಿವನ ದೇವಸ್ಥಾನಕ್ಕೋ ಕೊಟ್ಟು ಬರೋದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4 ತನಕ 12ರಿಂದ 4 ಮಧ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮನಸ್ಸಿಗೆ ಬಾಧೆ ಆಗ್ಬೋದು, ಚಂಚಲತೆ ಉಂಟಾಗ್ಬೋದು, ಅಥವಾ ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೆ ಹೋದರೂ ಅಡ್ಡಿ ಆತಂಕ ಎದುರಾಗ್ಬೋದು. ಇಂತಹ ಸನ್ನಿವೇಶದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಇವತ್ತಿನ ದಿನ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ಲ, ನೆಮ್ಮದಿಯುತವಾಗಿರ್ಬೋದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭದ ದಿನವೇ. ಲಾಭ ಅಂದರೆ ಹೇಗೆ? ಆರ್ಥಿಕ ಪರಿಸ್ಥಿತಿ ಅಂತಲ್ಲ, ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ನೀವು ಬೇಡಿದವರಗಳನ್ನು ಭಗವಂತನ ಹತ್ರ ಶೀಘ್ರವಾಗಿ ತೆಗೆದುಕೊಳ್ತೀರಿ. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದು ಕಾಲಕ್ಕೆ ತಕ್ಕಂತೆ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಯಾವುದೇ ಒಂದು ಕೆಲಸವನ್ನಾದರೂ ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿನ ಕಾಣುವಂಥ ದಿನ. ಇದಕ್ಕಾಗಿ ವೃಷಭ ರಾಶಿಯವರು ಇವತ್ತಿನ ದಿವಸ ಮಾಡಬೇಕಾಗಿರತಕ್ಕಂಥದ್ದು ಸಾಂಬ ಸದಾಶಿವನ ಆರಾಧನೆ. ಯಾತಕ್ಕಾಗಿ? ಶಿವನ ಆರಾಧನೆ ಮಾಡೋದ್ರಿಂದ ಚರ್ಮದಲ್ಲಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವ್ರು ಇಂಥವ್ರು ಸಹಿತ ಶಿವನ ಆರಾಧನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ದರ್ಶನ ಮಾಡಿದ್ರೂ ಸಾಕು, ಅಥವಾ ಸ್ಪರ್ಶಿಸಿ ನಮಸ್ಕಾರ ಮಾಡಿಕೊಂಡ್ರೂ ಸಾಕು, ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಬುಧ ಎರಡೂ ಚೆನ್ನಾಗಿದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು, ಹಿರಿಯರ ಮಾರ್ಗದರ್ಶನ ಬೇಕು. ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಆಲಿಸುವಂಥದ್ದಲ್ಲ, ಹೇಳಿರುವ ಮಾತನ್ನು ಮತ್ತೊಮ್ಮೆ ನೀವು ಆಲೋಚಿಸಬೇಕು. ಇದು ಸರಿಯಾ ತಪ್ಪ ಆಲೋಚಿಸಿ ನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳಷ್ಟು ಸೂಕ್ತ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 1 ಗಂಟೆಯಿಂದ 4:15 ತನಕ 1ರಿಂದ 4:15 ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು ಎದುರಾಗ್ಬೋದು. ಜೋಪಾನ, ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿ ಅಭಿವೃದ್ಧಿನ ಕಾಣಬಹುದು, ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೋಬಹುದು, ಸಿಹಿ ಸುದ್ದಿನ ಕೇಳಬಹುದು. ಹಾಗೆ ನಿಮ್ಮಿಂದ 4-6 ಜನಕ್ಕೆ ಅನುಕೂಲವಾಗುವಂಥ ರೀತಿ ನಿಮ್ಮ ಬದುಕನ್ನು ಸಹಿತ ನೀವು ರೂಪಿಸ್ಕೊಳ್ಬಹುದು. ಹೀಗೆ ಇಷ್ಟೆಲ್ಲ ವಿಶೇಷತೆಗಳು ಇವತ್ತು ನಿಮ್ಮ ಫಲದಲ್ಲಿದೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತಿನ ದಿವಸ ರಾಮದೇವರನ್ನ ಪ್ರಾರ್ಥನೆ ಮಾಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಅಕ್ಕಿನ ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದಲೂ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಡಿಮೆ. ಹಾಗಂತ ಮನೇಲಿ ಕೂರುವಂಥದ್ದಲ್ಲ, ನೀವು ಅಂದುಕೊಂಡ ಕೆಲಸವನ್ನು ಸಾಧನೆ ಮಾಡ್ತೀರಿ, ಆ ಸಾಧನೆ ಬಹಳಷ್ಟು ಮಂದಗತಿಯಲ್ಲಿರುತ್ತೆ. ಆಗುತ್ತೋ ಇಲ್ವೋ, ಅಥವಾ ಮುಂದೆ ಹೋಗ್ಬೋದೋ ಬೇಡವೋ, ಅಥವಾ ನಾವು ಮಾಡುವಂತಹ ಕೆಲಸಗಳ ಯಶಸ್ಸು ಆಗುತ್ತೋ ಇಲ್ವೋ, ಈ ಪ್ರಕಾರವಾಗಿ ಹಲವಾರು ಥರ ವಿಭಿನ್ನಗಳು ನಿಮ್ಮ ಆಲೋಚನೆ ಇರುತ್ತೆ. ಆ ವಿಭಿನ್ನತೆ ಇರೋದ್ರಿಂದ ಇವತ್ತು ನೀವು ಮಾಡಬೇಕಾದಂತಹದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಮನೆದೇವರ ಪ್ರಾರ್ಥನೆ ಜೊತೆಗೆ ಹನುಮನ ದರ್ಶನ, ಇದೆರಡರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಗರ್ಜನೆಗೆ ತಕ್ಕಂತೆ, ನಿಮ್ಮ ಕೆಲಸ ಕಾರ್ಯದ ಯಶಸ್ಸಿಗೆ ತಕ್ಕಂತೆ, ಅಥವಾ ನೀವು ಹಾಕುವ ಹೆಜ್ಜೆಯ ಮತ್ತಷ್ಟು ಅಭಿವೃದ್ಧಿಗೋಸ್ಕರ ಇವತ್ತು ಹನುಮನ ಆರಾಧನೆ ಮಾಡಿ. ಮನೋಜವಂ ಭಾರತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಕೆಲಸಗಳು ಯಶಸ್ಸಾಗಿ ಸಿದ್ಧಿಯಾಗಬೇಕಾದ್ರೆ ಇವತ್ತು ಹನುಮನ ಕ್ಷೇತ್ರದಲ್ಲಿ ಸಿಗತಕ್ಕಂಥ ಕೇಸರಿನ, ಹನುಮನ ಕ್ಷೇತ್ರದಲ್ಲಿ ಸಿಗುವಂತಹ ಕೇಸರಿನ ಸ್ವಲ್ಪ ಹಣೆಗಿಟ್ಕೊಂಡು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಕೈಯಿಂದ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚಿ, ಅಥವಾ ಹಿರಿಯರಿಗೆ ಹಂಚಿ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂತಹ ಗುಣ ನಿಮ್ಮದಿದೆ, ಅದನ್ನು ಸರಿಯಾದ ರೀತಿ ಕಾರ್ಯಗತಕ್ಕೆ ತೆಗೆದುಕೊಂಬನ್ನಿ. ಆಗ ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿಂಹರಾಶಿಯವರು ಕಾಣ್ತೀರಿ.